ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಎಲ್ಲರಿಗೂ ಇಷ್ಟವಾಗಿರೋ ಒಂದು ರೆಸಿಪಿ ಅಂದರೆ ಉತ್ತಪ್ಪಮ್ ಅನ್ನೋದು ದೋಸೆ ಹಿಟ್ಟಲ್ಲೇ ಮಾಡೋದು. ನಾನು ಇವತ್ತು ರವೆಯಲ್ಲಿ ಮಾಡ್ತಾಯಿದ್ದೀನಿ. ರವೆ ಉತ್ತಪ್ಪಮ್ ತುಂಬ ಟೇಸ್ಟ್, ಇದು ಚೆನ್ನಾಗಿರುತ್ತೆ. ನಾವು ದೋಸೆ ಹಿಟ್ಟಿಗೆ ರವೆ ಹಾಕಿ ಮಾಡಿದ್ರೆ ಅದೊಂಥರ ಟೇಸ್ಟ್ ಬರುತ್ತಲ್ಲ, ಹಂಗಲ್ಲ ಇದು ರವೆ ಹಿಟ್ಟೆ ಬರೀ ಉತ್ತಪ್ಪಮ್ ಅಂತ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳು ಇಷ್ಟಪಡ್ತಾರೆ ಈ ಉತ್ತಪ್ಪಮ್. ರಾತ್ರಿ ಬೆಳಗ್ಗೆ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ರವೆ ಉತ್ತಪ್ಪಮ್ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಇದಕ್ಕೆ ನಾನು 1 ಕಪ್ ಅಷ್ಟು ಮೀಡಿಯಮ್ ರವೆ, ಉಪ್ಪಿಟ್ಟು ರವೆ, ಚಿರೋಟಿ ರವೆ ಎಲ್ಲ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಮೀಡಿಯಮ್ ರವೆನ 1.5 ಕಪ್ಪು ಅಕ್ಕಿ ಹಿಟ್ಟು ಬೇಕು. ಇದಕ್ಕೆ ಯಾವ ಕಪ್ಪಲ್ಲಿ ನಾವು ರವೆ ತೊಗೊಂಡ್ವೋ ಅದೇ ಕಪ್ಪಲ್ಲಿ 1.5 ಕಪ್ಪು ಅಕ್ಕಿ ಹಿಟ್ಟು. ನೀವು ಬೇಕಾದರೆ 2 ಕಪ್ಪು ಸೇರಿಸ್ಕೋಬೋದು. ನಾನು ಇವತ್ತು 1.5 ಕಪ್ ಸಾಕು ಅಂತ ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು 1/4 ಕಪ್ಪು ಮೊಸರು ಸಾಕಾಗಿಲ್ಲ ಅಂದರೆ ನೀವು ನೀರು ಮಿಕ್ಸ್ ಮಾಡ್ಕೋಬೋದು. ನಾನು 1/4 ಕಪ್ ಮೊಸರು ಹಾಕ್ಕೊಂಡು ಮತ್ತು ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ದೋಸೆ ಹಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೋಬೋದು. ನಾನು ಹುಳಿ ಮೊಸರು ಹಾಕಿದ್ದೀನಿ, ಅದರಿಂದ 1/4 ಕಪ್ ಹಾಕಿದ್ದೀನಿ. ಫ್ರೆಶ್ ಆಗಿ ಮೊಸರು ಇದ್ದರೆ ನೀವು 1 ಕಪ್ಪು 1.5 ಕಪ್ ಹಾಕ್ಕೋಬೋದು. ಈಗ ಮೊಸರು ಹಾಕಿದ್ಮೇಲೆ ಅದನ್ನು ಗಂಟಿಲ್ಲದೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿಯಾಗಿದ್ದರೆ ಒಂದು ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನು ದೋಸೆ ಮಾಡಬೇಕು. ತಕ್ಷಣ ಮಾಡೋಂಗಿಲ್ಲ, ಮಾಡ್ಬೋದು. ನಾವು ಮೊಸರು ಹಾಕಿದ್ದೀವಿ, ಒಂದು ಅರ್ಧ ಗಂಟೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಹುಳಿ ಬಂದಿರುತ್ತೆ, ದೋಸೆ ಚೆನ್ನಾಗಿ ಬರುತ್ತೆ. ಅದರಿಂದ ಒಂದು ಅರ್ಧ ಗಂಟೆ ಬಿಟ್ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಗಂಟೆ ಇಲ್ಲದೆ ಮಿಕ್ಸ್ ಮಾಡಬೇಕು ಇದನ್ನು. ಈಗ ಈ ದೋಸೆ ಉತ್ತಪ್ಪಮ್ ಅನ್ನೋದು ತುಂಬ ಟೇಸ್ಟು. ಇದಕ್ಕೆ ನಾವು ಈರುಳ್ಳಿ ಎಲ್ಲ ಹಾಕ್ತೀವಲ್ಲ, ಅದೇ ಒಂಥರ ಟೇಸ್ಟು. ಅದರಿಂದ ಇದು ಉತ್ತಪ್ಪಮ್ ಅನ್ನೋದು. ಇದನ್ನು ದೋಸೆ ಅಂತಲೂ ಹೇಳ್ಬೋದು. ಇದು ಈಗೆಲ್ಲ ರೆಡಿ ಆಯಿತು. ಒಂದು ಅರ್ಧ ಗಂಟೆ ಬಿಟ್ಟು ನೋಡೋಣ. ಅದು ಅರ್ಧ ಗಂಟೆ ಆಗಲಿ. ಅಷ್ಟು ಬೇಗ ಇದಕ್ಕೊಂದು ಲೈಟಾಗಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸಿದ್ದೀನಿ. ಸಾಸಿವೆ, ಮಾಮೂಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಸೇರಿಸ್ಕೋಬೇಕು. ಒಂದು ಸ್ವಲ್ಪ ಜೀರಿಗೆ ಸೇರಿಸಿದ್ದೀನಿ. ಒಂದು ಪಿಂಚಷ್ಟು ಜೀರಿಗೆ, ಅದು ಸಿಡಿಬೇಕು ಚೆನ್ನಾಗಿ. ಶುಂಠಿ, ಒಂದು ಸ್ವಲ್ಪ ಶುಂಠಿ, ಒಂದು ಅರ್ಧ ಇಂಚು ಶುಂಠಿ ಸಣ್ಣ ಪೀಸಾಗಿ ಕಟ್ ಮಾಡಿ ಅದನ್ನು ಸೇರಿಸಿ ಒಗ್ಗರಣೆಗೆ ಹಾಕ್ಕೊಳ್ಳಿ. ಈಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸೇರಿಸ್ಬಿಟ್ಟೆ, ಮರ್ತುಬಿಟ್ಟೆ. ಕಡಲೆಬೇಳೆ ಉದ್ದಿನಬೇಳೆ ಸೇರಿಸ್ಬೇಕು, ಮರ್ತುಬಿಟ್ಟು ತಕ್ಷಣ ಈರುಳ್ಳಿ ಹಾಕಿ ಸೇರಿಸ್ಕೊಬಿಟ್ಟೆ. ಈಗ ಅದಕ್ಕೆ ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು, ಎಣ್ಣೆ ಒಂದು ಸ್ವಲ್ಪ ಬಿಟ್ಟು, ಒಂದು ಅರ್ಧ ಸ್ಪೂನು ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆ ಸೇರಿಸಿದ್ದೀನಿ. ಈಗ ಇದು ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಅದು ಫ್ರೈ ಆಗುತ್ತೆ. ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಅದ್ರ ಜೊತೆ ಕಡಲೆಬೇಳೆ ಉದ್ದಿನಬೇಳೆನೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕೊನೆಯದಾಗಿ ಕರಿಬೇವು ಸೇರಿಸ್ಕೊಳ್ಳೋಣ. ಕಟ್ ಮಾಡಿದ್ದೀನಿ ಕರಿಬೇವನ್ನ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ನಾವು ದೋಸೆ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ ಅಂತ. ನೋಡಿ ಅರ್ಧ ಗಂಟೆ ಆಯಿತು. ಈಗ ಇದನ್ನು ಒಗ್ಗರಣೆ ಮಾಡಿರೋದನ್ನ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸೇರಿಸಿ. ಇದಕ್ಕೆ ಈ ದೋಸೆಗೆ ಮೆಣಸು ಒಂದು ಸ್ವಲ್ಪ ಕುಟ್ಟು ಹಾಕಿದ್ರೂ ಟೇಸ್ಟು ಚೆನ್ನಾಗಿರುತ್ತೆ. ಇವತ್ತು ನಾನು ಮೆಣಸು ಹಾಕಿಲ್ಲ, ಆ ಥರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೇರಿಸಿದ್ದೀನಿ. ಇದು ಗಟ್ಟಿ ಇದೆ. ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ನೀವು ದೋಸೆ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ಒಂದು ಸ್ವಲ್ಪ ನೀರು ಸೇರಿಸಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೆಂಚು ಇಟ್ಟಿದ್ದೀನಿ, ಹೆಂಚು ಒಂದು ಕಡೆ ಕಾಯ್ತಾ ಇದೆ. ಒಂದು ಸ್ವಲ್ಪ ಲೈಟಾಗಿ ಬಿಸಿ ಆಗ್ತಾಯಿದೆ ಈಗ ತಾನೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟು ಬೇಗ. ಈಗ ಉತ್ತಪ್ಪ ಮಾಡೋಕ್ಕೆ ಎಲ್ಲ ರೆಡಿಯಾಗಿದೆ. ಹಿಟ್ಟು, ದೋಸೆ ಹಿಟ್ಟು, ಹೆಂಚು ಚೆನ್ನಾಗಿ ಕಾಯ್ತಾ ಇದೆ. ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಈರುಳ್ಳಿ ಕ್ಲೀನ್ ಮಾಡಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ, ಅಂಟಲ್ಲ, ಹೆಂಚಲ್ಲಿ ಅಂಟಲ್ಲ. ಅದರಿಂದ ನಾನು ಈರುಳ್ಳಿನೇ ದೋಸೆಗೆ ಸೇರಿಸ್ಕೊಳ್ಳೋದು. ಅಂದರೆ ದೋಸೆ ತವಾ ಉಜ್ಜೋಕ್ಕೆ ಈರುಳ್ಳಿನೇ ನಾನು ಉಜ್ಜೋದು, ಬಟ್ಟೆ ಎಲ್ಲ ಹಾಕಲ್ಲ ನಾನು. ಬಟ್ಟೆಗಿಂತ ಈರುಳ್ಳಿ ಚೆನ್ನಾಗಿರುತ್ತೆ ಅಂತ. ಈಗ ನೋಡಿ ಚೆನ್ನಾಗಿ ದೋಸೆ ಬರ್ತಾಯಿದೆ ನೋಡಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ದೋಸೆ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ದಪ್ಪಗೆ ಬರೋದು, ಸಣ್ಣ ಬರೋಲ್ಲ.
ಊತಪ್ಪಮ್ ಅಂದ್ರೇ ಒಂದು ಸ್ವಲ್ಪ ದಪ್ಪನೇ ಅದು. ಪ್ಲೇಟ್ ಹಾಕಿ ಮುಚ್ಚಿಬಿಡಿ. ಅಪ್ಪಮ್ ಅಂದ್ರೇ ಮುಚ್ಚೋದೆ, ಸ್ಟೀಮಲ್ಲಿ ಬೇಯಿಸೋದು. ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಊತಪ್ಪಮ್. ಇದೊಂದು ಸ್ವಲ್ಪ ಲೇಟ್ ಆಗುತ್ತೆ ಬೇಯೋಕ್ಕೆ. ನಿಮ್ಗೆ 5 ನಿಮಿಷ ಆಗುತ್ತೆ. ನೀವು ಮೀಡಿಯಮ್ ಫ್ಲೇಮಿಟ್ಟು ದೋಸೆ ಮಾಡಿದರೆ 5 ನಿಮಿಷ ಬೇಕೇ ಬೇಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರವೆ ಊತಪ್ಪಮ್ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ. ಟೇಸ್ಟು ತುಂಬ ಚೆನ್ನಾಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.